ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಹಾಗೆಲ್ಲ ಅನ್ಕೋಬೇಡಮ್ಮ. ನನಗೆಲ್ಲ ಮಕ್ಕಳು ಒಂದೇ ಕಣೆ. ಅಂದಮೇಲೆ ಇದನ್ನ ತಗೋ. ಅಪ್ಪ, ನನಗೆ ಈಗ ಸಮಾಧಾನ ಆಯಿತು. ಅದು ಸರಿ, ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ? ಅದು ಅಪ್ಪ ಕೆಲಸ ಹುಡ್ಕೊಂಡು ಹೋಗಿದ್ದಾರೆ. ಅಪ್ಪ ಯಾಕಮ್ಮ ಕೆಲಸ ಹುಡುಕ್ತಿದ್ದಾರೆ? ಅದು ಮನೇಲಿ ಕೂತಿರಕ್ಕೆ ಬೇಜಾರಂತೆ. ಅದು ಅಲ್ಲದೆ ವೆಂಕಿಗೂ ಚೆಲ್ವಿಗೂ ಹೊರೆ ಆಗೋದು ಬೇಡ ಅಂತ. ಏನೇ ಆಗಲಿ, ಅಪ್ಪ ಕೆಲಸ ಮಾಡೋದು ಬೇಡ ಅಂತ ಹೇಳಮ್ಮ. ಅವ್ರ ಮನೆಗೆ ಬಂದಾಗ ಹೇಳು, ಈಗ ನಾನು ದುಡಿತಿದ್ದೀನಿ, ನನ್ನ ಸಂಪಾದನೆ ನಿಮಗೆ ಕೊಡ್ತಿದ್ದೀನಿ ಅಂತ. ಅಣ್ಣ ನಾನು ಇರುವಾಗ ಅಪ್ಪ ಯಾಕಮ್ಮ ಕೆಲಸ ಮಾಡಬೇಕು? ನಾನು ಓವರ್ ಟೈಮ್ ಆದರೂ ಕೆಲಸ ಮಾಡಿ ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೋತೀನಿ. ಬೇಡಮ್ಮ, ನೀನಿಷ್ಟು ಮಾತಾಡಿದ್ಯಲ್ಲ, ನಮಗಷ್ಟೇ ಸಾಕು ಕಣೆ. ನೋಡು, ನಮ್ಮಿಂದ ನಿಮಗೆ ತೊಂದರೆ ಆಗೋದು ಬೇಡ. ಅಮ್ಮ, ನೀವಿಬ್ಬರು ನಮಗೆ ತೊಂದರೆ ಅಲ್ಲಮ್ಮ, ನಮ್ಮಿಬ್ಬರ ಜವಾಬ್ದಾರಿ. ಮೇಡಮ್ ಅವರೇ, ಹೊರಡಮ್ಮ. ಹಾಂ ಸಿದ್ದು ಅವರೇ. ಅಮ್ಮ, ನಾನೇನು ಹೊರಡ್ತೀನಿ. ನಾನೇ ಬೇಗ ಬಂದು ಅಪ್ಪನ ಹತ್ರ ಮತ್ತೆ ಮಾತಾಡ್ತೀನಿ. ಹುಷಾರು. ಸಿದ್ದು ಅವರೇ, ದೇವ್ರು ಚೆನ್ನಾಗಿಟ್ಟಿರ್ಲಿ. ಮೇಡಮ್ ಅವರೇ, ನಿಮ್ಮ ತಂದೆ ನಿಮ್ಮ ತಾಯಿನ ಎಷ್ಟು ಪ್ರೀತಿಸ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಮೇಡಮ್ ಅವರೇ. ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮನ್ನು ಎದೆಲಿಟ್ಕೊಂಡು ರಾಣಿ ಥರ ನೋಡ್ಕೋತೀನಿ ಮೇಡಮ್ ಅವರೇ. ನನಗೆ ಗೊತ್ತು ಸಿದ್ದು ಅವರೇ, ನಮ್ಮಪ್ಪ ನಮ್ಮಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೋ ನೀವು ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತೀರಾ ಅಂತ. ಏನೇ ದುಃಖ ಬಂದರೂ ದುಃಖನ ದೂರ ಮಾಡ್ತೀರಾ. ಖುಷಿಯಾಗಿದ್ದಾಗ ನನ್ನ ಹತ್ರ ಎಲ್ಲ ಹಂಚ್ಕೋತೀರಾ. ನಾನು ತಗೊಳ್ಳೋ ನಿರ್ಧಾರಕ್ಕೆ ಬೆಲೆ ಕೊಡ್ತೀರಾ. 7 ಹೆಜ್ಜೆ ಇಡದೇ ಇದ್ದರೂ 7 ಜನ್ಮಕ್ಕಾಗೋ ಅಷ್ಟು ಪ್ರೀತಿ ಈ ಜನ್ಮದಲ್ಲೇ ತೋರಿಸ್ತಿದ್ದೀರಾ. ನಿಮ್ಮನ್ನು ಪಡೆದಿರೋ ನಾನು ತುಂಬ ಅದೃಷ್ಟವಂತೆ. ಇಲ್ಲ ಇಲ್ಲ ಮೇಡಮ್ ಅವರೇ, ಈ ಅದೃಷ್ಟ ದೇವತೆನ ಪಡೆದಿರೋ ನಾನೇ ಪುಣ್ಯವಂತ. ಲಕ್ಷ್ಮೀ ನಿವಾಸ ಲಕ್ಷ್ಮೀ